ಹಲೋ ಎಲ್ರಿಗೂ ನಮಸ್ಕಾರ. ಸಾರಂಗಿ ಎಲ್ಲರೂ ಹೇಗಿದ್ದೀರಾ ಗೈಸ್? ಸ್ಕ್ರಾಲ್ ಮಾಡಬೇಕಾದ್ರೆ ಈ ಮೇಕಪ್ ನೋಡಿದೆ, ಹೆಂಗರು ಇಷ್ಟೊಂದೆಲ್ಲ ಮೇಕಪ್ ಹಾಕೊಳ್ತಾರೆ ಅಂತ ಅನ್ನಿಸ್ಬಿಡ್ತು. ಆ್ಯಂಡ್ ಈ ಥರ ಮೇಕಪ್ ದಯವಿಟ್ಟು ಯಾರನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಇವ್ರನ್ನ ನೋಡ್ಕೊಂಡಂತೂ ಟ್ರೈ ಮಾಡಲೇಬೇಡಿ. ಬಿಕಾಸ್ ಇಷ್ಟೊಂದು ಮೇಕಪ್ ಯಾರೂ ಹಾಕೊಳ್ಳೋದಿಲ್ಲ. ಬಟ್ ಮೇಕಪ್ ಬೇಕು, ಬೇಡ ಅಂತ ನಾನು ಹೇಳಲ್ಲ. ಬಟ್ ಸಿಂಪಲ್ ಆಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಗೆ ಫೇಸಸ್ ಕೆನಡಾ ಅವರ ಸ್ಟ್ರೋಪ್ ಸೀರಮ್ನ ಬಳಸ್ತಾ ಇದ್ದೀನಿ. ತುಂಬ ಲೈಟ್ ವೇಟ್, ಸ್ಕಿನ್ನಲ್ಲಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಹಾಗೆ ನಮಗೆ ಒಂದು ಇನ್ಸ್ಟೆಂಟ್ ಗ್ಲೋನ ಪ್ರೊವೈಡ್ ಮಾಡಿ ನಮ್ಮ ಸ್ಕಿನ್ನ ಡೂ ಆ್ಯಂಡ್ ಗ್ಲೋಯಿಂಗ್ ಆಗಿಟ್ಟಿರುತ್ತೆ. ಲುಕ್ ಅಟ್ ದಟ್ ಗ್ಲೋ, ಸ್ಪೆಷಲಿ ಡ್ರೈ ಸ್ಕಿನ್ ಅವರಿಗಂತೂ ಸೂಪರ್ ಆಗಿ ಕಾಣುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಗೆ ನಾನು ಬಳಸ್ತಾ ಇರೋದು, ಆ್ಯಂಡ್ ಸೆಕೆಂಡ್ ಸ್ಟೆಪ್ ನಿಮಗೆ ತುಂಬ ಬೇಸ್ ಬೇಡ ಅಂತ ಇರೋರು ನೀವು ಈ ಥರ ಟೆಂಟೆಡ್ ಮಾಯಿಶ್ಚರೈಸರ್ನ ಬಳಸ್ಬೋದು. ಆ್ಯಂಡ್ ನೀವು ಇದನ್ನ ಕೈಯಲ್ಲೇ ಆರಾಮಾಗಿ ಬಳಸ್ಬೋದು. ಸೊ ಬ್ಲೆಂಡರ್ ಬ್ರಷ್ ಅವಶ್ಯಕತೆ ಇರೋದಿಲ್ಲ. ಈ ಮಾಯಿಶ್ಚರೈಸರ್ ತುಂಬಾನೇ ಲೈಟ್ ವೇಟ್, ನಾನ್ ಸ್ಟಿಕಿ, ಜೊತೆಗೆ ನಮ್ಮ ಸ್ಕಿನ್ ಅಲ್ಲಿ ಕ್ವಿಕ್ ಆಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಐಬ್ರೋನ ಫಿಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ಗೆ ಆಬ್ವಿಯಸ್ಲಿ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಇನ್ ದ ಶೇಡ್ ಕೋಕೋ ಕ್ರಶ್. ಆ್ಯಂಡ್ ತುಂಬಾನೇ ಲೈಟ್ ವೇಟ್, ಲಿಪ್ಸ್ ಮೇಲೆ ಕಂಫರ್ಟಬಲ್ ಆಗಿರುತ್ತೆ, ಫುಡ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್. ಜೊತೆಗೆ ನೀವು ಇದನ್ನ ಬ್ಲಶ್ ಆಗಿ ಕೂಡ ಬಳಸ್ಕೋಬಹುದು. ಆ್ಯಂಡ್ ಸ್ವಲ್ಪ ಐಶೋಡ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ದಿಸ್ ಇಸ್ ಜಸ್ಟ್ ಫಾರ್ ₹299. ಆ್ಯಂಡ್ ಗೈಸ್, ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತ ಇದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಅಷ್ಟೇ ಅಲ್ಲ, ನೀವು ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾ, ಪರ್ಪಲಲ್ಲಿ ಕೂಡ ಶಾಪ್ ಮಾಡ್ಬೋದು. ಇದು ನನ್ನ ಹಳೆ ಮೇಕಪ್ ವಿಡಿಯೋ ಎಷ್ಟು ಕೇಳ್ತಾಗಿದೆ. ಆ್ಯಂಡ್ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್.